ಶಿವರಾತ್ರಿಯ ಮಹತ್ವ. ಮಹಾಶಿವರಾತ್ರಿಯ ಹಬ್ಬವು ಲಕ್ಷಾಂತರ ಶಿವನ ಭಕ್ತರಿಗೆ ಅತ್ಯಂತ ಪ್ರಮುಖವಾದ ಹಬ್ಬವಾಗಿದೆ. ಹಿಂದೂ ಪುರಾಣಗಳಲ್ಲಿ ಈ ಹಬ್ಬಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ. ಶಿವರಾತ್ರಿಯ ಶುಭ ದಿನದಂದು ಶಿವನ ಪ್ರಾಮಾಣಿಕ ಪೂಜೆಯನ್ನು ಮಾಡುವ ಭಕ್ತನು ಪಾಪಗಳಿಂದ ವಿಮೋಚನೆ ಹೊಂದುತ್ತಾನೆ ಮತ್ತು ಮೋಕ್ಷವನ್ನು ಪಡೆಯುತ್ತಾನೆ ಎಂದು ಅದು ಹೇಳುತ್ತದೆ. ಹಿಂದೂ ಧರ್ಮದಲ್ಲಿ ಶಿವರಾತ್ರಿಯ ಮಹತ್ವ. ಹಿಂದೂ ಧರ್ಮದಲ್ಲಿ ಮಹಾಶಿವರಾತ್ರಿ ಹಬ್ಬಕ್ಕೆ ಮಹತ್ತರವಾದ ಮಹತ್ವವಿದೆ. ಪವಿತ್ರ ಗ್ರಂಥಗಳ ಪ್ರಕಾರ ಫಾಲ್ಗುಣ ಮಾಸದ ಕರಾಳ 15 ದಿನಗಳ 14ನೇ ದಿನದಂದು ಬರುವ ಶಿವರಾತ್ರಿ ಹಬ್ಬದಂದು ಶಿವನ ಧಾರ್ಮಿಕ ಆರಾಧನೆಯು ಭಗವಂತ ಶಿವನನ್ನು ಹೆಚ್ಚು ಮೆಚ್ಚಿಸುತ್ತದೆ. ಈ ಸತ್ಯವನ್ನು ಭಗವಾನ್ ಶಿವನೇ ಘೋಷಿಸಿದನೆಂದು ಹೇಳಲಾಗುತ್ತದೆ. ಶಿವರಾತ್ರಿಯಂದು ಶಿವನ ಪೂಜೆಯ ಮಹತ್ವ. ಶಿವರಾತ್ರಿಯನ್ನು ರಾತ್ರಿ ಹಗಲು ಆಚರಿಸುತ್ತಾರೆ ಮತ್ತು ಶಿವಲಿಂಗಕ್ಕೆ ಜೇನುತುಪ್ಪ, ಹಾಲು, ನೀರು ಇತ್ಯಾದಿಗಳಿಂದ ಪವಿತ್ರ ಸ್ನಾನ ಮಾಡಬೇಕು. ಹಿಂದೂಗಳು ಶಿವರಾತ್ರಿಯಂದು ಭಗವಾನ್ ಶಿವನನ್ನು ಪೂಜಿಸುವುದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಏಕೆಂದರೆ ಶಿವನನ್ನು ಭಕ್ತಿ ಮತ್ತು ಪ್ರಾಮಾಣಿಕತೆಯಿಂದ ಪೂಜಿಸಿದರೆ ಭಕ್ತನು ಹಿಂದಿನ ಪಾಪಗಳನ್ನು ವಿಮುಕ್ತಿಗೊಳಿಸುತ್ತಾನೆ ಎಂದು ನಂಬಲಾಗಿದೆ. ಭಕ್ತನು ಭಗವಾನ್ ಶಂಕರನ ನಿವಾಸವನ್ನು ತಲುಪುತ್ತಾನೆ ಮತ್ತು ಅಲ್ಲಿ ಸಂತೋಷದಿಂದ ವಾಸಿಸುತ್ತಾನೆ. ಅವನು ಜನನ ಮತ್ತು ಮರಣದ ಚಕ್ರದಿಂದ ಬಿಡುಗಡೆ ಹೊಂದುತ್ತಾನೆ ಮತ್ತು ಮೋಕ್ಷ ಅಥವಾ ಮೋಕ್ಷವನ್ನು ಪಡೆಯುತ್ತಾನೆ. ಮಹಿಳೆಯರಿಗೆ ಶಿವರಾತ್ರಿಯ ಮಹತ್ವ. ಮಹಾಶಿವರಾತ್ರಿ ಹಬ್ಬವನ್ನು ಮಹಿಳೆಯರಿಂದ ಅತ್ಯಂತ ಮಹತ್ವದ ಹಬ್ಬವೆಂದು ಪರಿಗಣಿಸಲಾಗಿದೆ. ವಿವಾಹಿತರು ಮತ್ತು ಅವಿವಾಹಿತ ಮಹಿಳೆಯರು ಉಪವಾಸವನ್ನು ಆಚರಿಸುತ್ತಾರೆ ಮತ್ತು ಶಿವಪೂಜೆಯನ್ನು ಪ್ರಾಮಾಣಿಕವಾಗಿ ಮಾಡುತ್ತಾರೆ ಮತ್ತು ಪಾರ್ವತಿ ದೇವಿಯನ್ನು ಸಮಾಧಾನಪಡಿಸುತ್ತಾರೆ. ಅವರು ವೈವಾಹಿಕ ಆನಂದ ಮತ್ತು ದೀರ್ಘ ಮತ್ತು ಸಮೃದ್ಧ ದಾಂಪತ್ಯ ಜೀವನವನ್ನು ದಯಪಾಲಿಸುವ ಗೌರ ಎಂದು ಪರಿಗಣಿಸುತ್ತಾರೆ. ಅವಿವಾಹಿತ ಮಹಿಳೆಯರು ಸಹ ಆದರ್ಶ ಪತಿ ಎಂದು ಪರಿಗಣಿಸಲಾದ ಶಿವನಂತಹ ಪತಿಗಾಗಿ ಪ್ರಾರ್ಥಿಸುತ್ತಾರೆ.